ದೇವರು ನಮ್ಮನ್ನು ಆಶೀರ್ವಾದದ ನಿಧಿಯಾಗಿ, ನಿಧಿ ಅಂದರೆ ಗೊತ್ತಾ? ವಜ್ರ ವೈಡೂರ್ಯ ಇರುವಂಥ ನಿಧಿ. ದೇವರು ನಮ್ಮನ್ನು ಆಶೀರ್ವಾದದ ನಿಧಿ ಅಂದರೆ, ನಿಧಿ ಅಂದರೆ ನೀನು ಯಾವುದನ್ನು ಮುಟ್ತೀಯೋ ಅದು ಬೆಲೆ ಉಳ್ಳದ್ದಾಗಿ ಮಾರ್ಪಡಬೇಕು. ನಿನ್ನ ಮಕ್ಕಳು ವಜ್ರಗಳ ಹಾಗೆ ನಿಧಿ ಆಗಿರ್ಬೇಕು ಅಲ್ವಾ? ಪಾಸ್ಟ್ರ ಇದಕ್ಕೆ ಸಾಧ್ಯನಾ? 100% ಸಾಧ್ಯ ಅಮ್ಮ. ಆಮೇಲೆ 100% ಸಾಧ್ಯ. ಹಲ್ಲೆಲೂಯಾ. ಕೆಲವೊಂದು ಬೆಳಿಗ್ಗೆ ಬಿಡುಗಡೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ಜನರ ಜೊತೆ ಹಂಚಿಕೊಂಡೆ. ಯಾಕಂದರೆ ನಮ್ಮಲ್ಲಿ ಎಲ್ಲರಿಗೂ ಏನು ಅನ್ನಿಸ್ತದಂದರೆ, ನಾನು ಬಿಡುಗಡೆಯಲ್ಲಿದ್ದೀನಿ, ನನಗೇನು ತೊಂದರೆ, ತಲೆನೋವಿಲ್ಲ, ತಲೆಯಲ್ಲಿ ಕೂದಲ ಇಲ್ಲದ್ರೂ ನೋವಿಲ್ಲ, ಬೆನ್ನು ನೋವಿಲ್ಲ, ಪಾಪ ಪಾಸ್ಟ್ರಿಗೆ ಯಾಕೆ ಬಂತೋ ಗೊತ್ತಿಲ್ಲ, ಕಿಡ್ನಿಗಳೆಲ್ಲ ಸ್ಟೋನ್ ಅಂತೂ ದೂರ, ನನಗೇನು ತೊಂದರೆ, ಸಭೆಗೆ ಹೋಗ್ತೀನಿ, ದಶಮಾಂಶ ಕೊಡ್ತೀನಿ, ನಾನು ಬಂಧನದಲ್ಲಿಲ್ಲ ಅಂತ ಅನ್ನೋ ಒಂದು ಭಾವನೆ ಇರ್ತದೆ. ಆದರೆ ನಾನು ಕೆಲವೊಂದು ಗುರುತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದೀನಿ, ಸತ್ಯವೇದದಲ್ಲಿ ನಡೆದಿರೋದನ್ನು. ಇಂಥ ಕೆಲವು ಸಂಗತಿಗಳು ನಿಮ್ಮೊಟ್ಟಿಗೆ ಆಗ್ತಾ ಇರೋದಾಗಿದ್ದರೆ ನಾವು ಬಂಧನದಲ್ಲಿ ಇದ್ದೀವಿ ಅಂತ ಅರ್ಥ. ಕೇಳ್ತಾ ಇದ್ದೀರಾ? ಇಂಥ ಕೆಲವು ಸಂಗತಿಗಳು ನಮ್ಮ ಜೊತೆಗೆ ಜರುಗ್ತಾ ಇದ್ದರೆ, ಯಾಕಂದರೆ ನಮಗೇನು ಅನ್ನಿಸ್ತದೆ ಅಂದರೆ, ನಾವು ಕ್ರೈಸ್ತರು, ದೀಕ್ಷಾಸ್ನಾನ ತಗೊಂಡಿದ್ದೀನಿ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ನನಗೆ ಯಾವ ತೊಂದರೆ ಬರಲಿಕ್ಕೆ ಸಾಧ್ಯ ಅಂತ ನಮಗೆ ಅನ್ನಿಸ್ಬಹುದು. ಆದರೆ ಬಿಡುಗಡೆ ಅನ್ನುವಂಥದ್ದು ಒಂದೇ ವೇಳೆಗೆ ನಡೆಯುವಂಥ ಒಂದೇ ಕೆಲಸ ಅಲ್ಲ. ಅದು ಜೀವನ ಪರ್ಯಂತ ಏಳಿಗೆ ಆಗಿ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಸಂಭವಿಸುವಂಥದ್ದು. ಪಾಸ್ಟರ್ ಅಂದರೆ ನಾನು ಕಡೆ ದಿನದವರೆಗೂ ಬಿಡುಗಡೆ ಹೊಂತಾನೆ ಇರ್ತೀನಿ. ಹೌದು, ಕೊನೆಯ ಬಿಡುಗಡೆ ಏನಂದರೆ ಶರೀರದಿಂದ ಬಿಡುಗಡೆ. ಕೊನೆಯ ಬಿಡುಗಡೆ ಶರೀರದಿಂದ ಬಿಡುಗಡೆ. ಯಾಕೆ? ನೀನು ಒಂದು ಆತ್ಮ. ಶರೀರದ ಹಲ್ಲು ಬೀಳುತ್ತೆ, ಆತ್ಮದ ಹಲ್ಲು ಎಂದು ಬೀಳಲ್ಲ. ನಾನು ಆತ್ಮ, ನಿನ್ನ ಪಕ್ಕದಲ್ಲಿ ಆತ್ಮ, ನಿನ್ನ ಪಕ್ಕದಲ್ಲಿ ಕೂತಿರೋದು ಆತ್ಮ. ಅದು ಹೊರಗೆ ನೋಡ್ಬೇಡ, ಒಳಗಡೆ ಸುಂದರವಾದ ಆತ್ಮ ಅದು. ಕೇಳ್ತಾ ಇದ್ದೀರಾ? ಬಿಡುಗಡೆ. ಯಾರಾದ್ರೂ ಹೇಳ್ತೀರಾ ಬಿಡುಗಡೆ? ಆಮೇನ್. ನಮ್ಮೆಲ್ಲರಿಗೂ ಬೇಕಾಗಿದೆ. ನಾವು ಅಂದ್ಕೊಳ್ತೀವಿ ನಾವು ಬಿಡುಗಡೆ ಆಗಿದೆ ಅಂತ. ಇಲ್ಲ, ಕ್ರೈಸ್ತ ಕುಟುಂಬದಲ್ಲಿ ನಾವು ಹುಟ್ಟಿದ್ರು ಬಿಡುಗಡೆಯಲ್ಲಿ ಹುಟ್ಟಿದ್ದೀವಿ ಅಂತ ಗ್ಯಾರಂಟಿ ಇಲ್ಲ. ಅನ್ಯ ಮತದಿಂದ ಕ್ರೈಸ್ತನನ್ನು ನನ್ನ ಕರ್ತನೆಂಬುದಾಗಿ ನಾವು ನಂಬಿಕೊಂಡು ಬಂದಿದ್ದರೂ ನಾವು ಬಿಡುಗಡೆಯಾಗಿದ್ದೇವೆ ಎಂಬುದು ಪೂರ್ಣವಲ್ಲ. ಯಾಕಂದರೆ ಬಿಡುಗಡೆ ಅನ್ನುವಂಥದ್ದು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಬರುವಂಥದ್ದು. ಯಾವಾಗ ನಮಗೆ ಒಂದೊಂದೇ ಹಂತದಲ್ಲಿ ಬಿಡುಗಡೆ ಉಂಟಾಗ್ತದೋ ಆ ಹಂತದ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ತುಂಬಿಕೊಳ್ತದೆ. ಆಮೇಲೆ ಅದಕ್ಕೋಸ್ಕರ ಉನ್ನತ ಮಟ್ಟದ ಬಿಡುಗಡೆಯನ್ನು ನಾವು ಆಶಿಸ್ತಾ ಇರಬೇಕು. ಯಾಕೆಂತಂದರೆ ಎಷ್ಟು ಉನ್ನತ ಮಟ್ಟದ ಬಿಡುಗಡೆ ನಮ್ಮ ಜೀವನದಲ್ಲಿ ಬರ್ತದೋ ಅಷ್ಟು ಆಶೀರ್ವಾದಗಳು ನಮ್ಮನ್ನು ತುಂಬಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಮೇನ್. ಕೇಳ್ತಾ ಇರೋದಾಗಿದ್ರೆ ಒಂದ್ಸಾರಿ ಆಮೇಲೆ ಅಂತ ಹೇಳ್ತಾರೆ. ಕೆಲವು ಜನರಿಗೆ ಏನು ಅನಿಸ್ತದಂದ್ರೆ, ನಮ್ಮ ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮಿಂದ ಆಗಲಿಲ್ಲ ಅಂದರೆ ಅಭಿಷೇಕ್ ದೇವ ಮಾಡಲಿ, ಅವರಿಂದ ಆಗಲಿಲ್ಲ ಅಂದರೆ ಪೌಲ್ ತಂಗಯ್ಯ ಮಾಡಲಿ, ಅವರಿಂದ ಆಗಲಿಲ್ಲ ಅಂದರೆ ಬೆನ್ನಿಯನ್ನು ಆಗಲಿ ಮಾಡಿದರೆ ಆಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ಎಲ್ಲರಿಗೂ ಒಂದೇ ನಾಮ ಕೊಡಲ್ಪಟ್ಟಿದೆ, ಯೇಸುವಿನ ನಾಮ. ಅವರು ಸಹ ಅಲ್ಲಿಂದನೇ ಪ್ರಾರಂಭ ಮಾಡಿರೋದು. ಎಲ್ಲಿಂದ? ನೀನು ನಾನು ಎಲ್ಲಿಂದ ಪ್ರಾರಂಭ ಮಾಡ್ತೇವೋ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದವ್ರು. ಆದರೆ ನೋಡ್ರಿ, ಅವರು ಬೇರೆಯವರಿಗೆ ಬಿಡುಗಡೆಯನ್ನು ತರುವಷ್ಟರ ಮಟ್ಟಿಗೆ ಮುಟ್ಟಿಬಿಟ್ರು. ನಾವು ಇನ್ನು ನಮಗೆ ಬಿಡುಗಡೆ ಕೇಳ್ತಾ ಇದ್ದೇವೆ. ನಿಜವಾದ ಬಿಡುಗಡೆಯ ಚಿಹ್ನೆ ನಿನ್ನಿಂದ, ನಿನ್ನ ಪ್ರಾರ್ಥನೆಯಿಂದ, ನಿನ್ನ ಆಶೀರ್ವಾದದಿಂದ ಬೇರೆಯವರು ಬಿಡುಗಡೆ ಹೊಂದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ನೀನು ಬಿಡುಗಡೆಯಲ್ಲಿ ನಡೀತಾ ಇದ್ದೀಯ ಎಂಬುದಾಗಿ ಅರ್ಥ. ಆದರೆ ನಮಗೆ ಬಿಡುಗಡೆ ಆಗಿಲ್ಲಪ್ಪ ಅಂದರೆ ಅದರ ಅರ್ಥ ನಾವು ಇನ್ನೂ ಬಿಡುಗಡೆ ಹೊಂದಿಲ್ಲ ಅಂತ ಅರ್ಥ. ಬೇರೆಯವರಿಗೆ ಬಿಡುಗಡೆ ಬರ್ತಾ ಇಲ್ಲ ಅಂದರೆ. ಆಮೇಲೆ ಒಂದು ಘಟನೆ, ಬೈಬಲ್ನಿಂದ ಒಂದು ಘಟನೆಯನ್ನು ತಗೊಂಡು ದುರಾತ್ಮನ ಗುಣಗಳನ್ನು ನಿಮ್ಮ ಮುಂದೆ ಇಡ್ತೀನಿ ನೋಡಿ. ನಮಗೆ ಗುಣ ಬರೋದು ಈ ಪುಸ್ತಕದಿಂದ. ಯಾವ ವ್ಯಕ್ತಿಗೂ ಅವನ ಗುಣ ಅನ್ನೋದಿಲ್ಲ, ನಾವು ಅದನ್ನು ಮಾಡಿರೋದು. ನಾವೇನಂತೀವಿ, ಈತನ ಗುಣ ತುಂಬ ಒಳ್ಳೆಯದು, ಈತನ ಗುಣ ತುಂಬ ಕೋಪದವನು. ಅದು ಅವನ ಗುಣ ಅಲ್ಲ. ಆ್ಯಕ್ಚುಲಿ ಅವನಲ್ಲಿ ಯಾರೋ ಅದನ್ನು ಹಾಕಿದ್ದಾರೆ. ಆಮೇಲೆ ಅದನ್ನು ತೋರಿಸ್ಲಿಕ್ಕಿದ್ದೀನಿ, ನೋಡ್ಲಿಕ್ಕಿದ್ದೀವಿ ವಾಕ್ಯದಲ್ಲಿ. ಯಾರೋ ಅವನಲ್ಲಿ ಹಾಕಿದ್ದಾರೆ. ಆದರೆ ವಿಶ್ವಾಸಿಗಳಿಗೆ ನಮ್ಮ ಗುಣ ರೂಪುಗೊಳ್ಳೋದು ದೇವರ ವಾಕ್ಯದಿಂದ. ಒಬ್ಬರು
ತಾವು ಬಿಡುಗಡೆ ಪಡ್ಕೊಳ್ಳೋದಲ್ಲ, ಬರೀ ಬಿಡುಗಡೆಯನ್ನು ಕೊಡೋರೆ. ಇನ್ನೊಬ್ಬನಿಗೆ ಬಿಡುಗಡೆ ಅಂದರೆ ಗೊತ್ತಿಲ್ಲ. ಈ ಎರಡು ವ್ಯಕ್ತಿಗಳಿಂದ ನಾವು ಕಲ್ತ್ಕೊಳ್ಳೋಣ. ಒಂದು ಕಡೆಯಲ್ಲಿ ಯೇಸು ಸ್ವಾಮಿ, ಆಮೇಲೆ ಬಿಡುಗಡೆಯ ಮೂಲ ಅವನಿಂದಲೇ ಬಿಡುಗಡೆ. ಆಮೇಲೆ ಇನ್ನೊಂದು ಕಡೆಯಲ್ಲಿ ಯೇಸು ಸ್ವಾಮಿ ಗೆರಸೇನೆಯರ ಸೀಮೆಗೆ ಹೋಗುವಾಗ ಅಲ್ಲಿ ದೆವ್ವ ಹಿಡಿದ ವ್ಯಕ್ತಿ. ಏನು ಹಿಡಿದಿದೆ ಅವನಿಗೆ? ದೆವ್ವ ಹಿಡಿದಿದೆ. ಪಾಸ್ಟ್ರೇ ಬಿಡುಗಡೆ ಅಂದ್ರೆ ನನಗೊಂದು ದೆವ್ವ ಹಿಡಿದಿದೆ. ಇಲ್ಲ ನೋಡಿ, ಯೂದನಿಗೆ ದೆವ್ವ ಹಿಡಿದಿರಲಿಲ್ಲ. ಯೂದನಿಗೆ ದೆವ್ವ ಹಿಡಿದಿತ್ತ? ಯಾಕಂದರೆ ದೆವ್ವ ಹಿಡಿದಿದ್ರೆ ಏನಾಗಿರೋದು? ಯೇಸು ಸ್ವಾಮಿಯನ್ನು ನೋಡಿದ ತಕ್ಷಣ ದೆವ್ವ ಹಿಡಿದವರೆಲ್ಲರೂ ನಮ್ಮನ್ನು ಪೀಡಿಸೋದಕ್ಕಾಗಿ ಬಂದೆಯಾ ಅಂತ ಕೂಗ್ತಾ ಇದ್ರು. ಅಂದರೆ ಯೂದನು ಕೂಗಬೇಕಿತ್ತಲ್ವಾ? ಕೂಗಲಿಲ್ಲ, ಅವನು ಕೂಗಾಡಲಿಲ್ಲ ಅವನು ಅಲ್ವಾ? ಅಂದರೆ ಅವನಿಗೆ ದೆವ್ವ ಹಿಡಿದಿಲ್ಲ. ಆದ್ರೂ ಬೈಬಲ್ ಏನು ಹೇಳುತ್ತೆ? ಸೈತಾನನು ಆತನ ಹೃದಯವನ್ನು ಪ್ರವೇಶಿಸಲಾಗಿ ಯೇಸುವನ್ನು ಹಿಡಿದು ಕೊಡುವುದಕ್ಕಾಗಿ ಅದು ಎದ್ದು ಫರಿಸಾಯರ ಬಳಿಗೆ ಹೋದನಂತೆ. ಅಂದರೆ ನಮಗೆ ಒಬ್ಬ ವಿಸಿಟರ್ ಇದ್ದಾನೆ. ಸ್ವಲ್ಪ ನಾವು ಅಲಕ್ಷ್ಯದಿಂದಿರುವಾಗ ಇವನು ಒಳಗಡೆ ಬರ್ತಾನೆ. ಕೇಳ್ತಾ ಇದ್ದಿಲ್ಲ ನಾನು? ಕೇಳ್ತಾ ಇದ್ದೀರಾ? ಯಾರಾತ? ಸೈತಾನ, ದುರಾತ್ಮ. ಅದು ದೆವ್ವ ಹಿಡಿಯೋದಲ್ಲ, ತಪ್ಪು ಯೋಚನೆಗಳನ್ನು ಹಿಂಗೆ ತಲೆಯಲ್ಲಿ ಒಂದು ಟಣ್ಣಂತ ಒಂದು ತಪ್ಪು ಯೋಚನೆ ಹಾಕ್ಬಿಡೋದು. ಏನು ಇಷ್ಟು ವರ್ಷ ಆಯ್ತು ಯೇಸು ಸ್ವಾಮಿ ಜೊತೆಗೆ, ಏನು ಗಳಿಸಿದೆ? ಬುದ್ಬಿಟ್ಟ ಅವನು, ಎಗರು ಬುದ್ಧ, ಹಂಗನೇ ಬೀಳಲಿಲ್ಲ, ಎಗರು ಬುದ್ಧ. ಏನು ಗಳಿಸಿದೆ ಅವನನ್ನು? ಏನು ಮೊನ್ನೆ ನೋಡ್ದ ಹೊಸ ಆಪರ್ಚುನಿಟಿ ಬಂದಿತ್ತಲ್ವ ನಿನ್ನ ಮನೆಗೆ? ಏನು ಫರಿಸಾಯರು ಯಾರನ್ನು ಕೇರ್ ಮಾಡಲ್ವೋ, ನಿನ್ನನ್ನು ಹುಡ್ಕೊಂಡು ಬಂದರು. ಯೂದ, ನಿನ್ನನ್ನು ಹುಡ್ಕೊಂಡು ಬಂದರು. ಅಯ್ಯೋ ನೀನು ಸ್ಪೆಷಲ್ ಅದಿ ಅಂತ ನಿನ್ನನ್ನು ಹುಡ್ಕೊಂಡು ಬರಲಿಲ್ಲ, ನೀನು ಈಸಿಯಾಗಿ ಬಲೆಗೆ ಬೀಳ್ತೀಯ ಅಂತ ನಿನ್ನ ಹುಡ್ಕೊಂಡು ಬಂದರು ಅಲ್ವಾ? ಕೆಲವರು ಯವನಸ್ಥರಿಗೆ ಸ್ಟಾರ್ಟಿಂಗಲ್ಲಿ ಸಿಗರೇಟ್ ಸೇದೋದಂದ್ರೆ ಒಂದು ಸ್ಟೈಲ್. ಅವ್ರು ಅಂದ್ಕೊಳ್ತಾರೆ ನನ್ನಂಗೆ ಯಾರಿಲ್ಲ ಅಂತ. ಆ ಸಿಗರೇಟ್ ಅಂತಿರ್ತಾ ಇದೆ, ನಿನ್ನಂಥ ಬಕ್ರಾನೇ ನನಗೆ ಸಿಕ್ಕಿಲ್ಲ, ಬಾರೋ ಬಾ ಇಲ್ಲಿ, ನಿನ್ನಂಥ ಬಕ್ರಾನೇ ಸಿಕ್ಕಿಲ್ಲ ಇಲ್ಲಿವರೆಗೂ. ಸ್ಟೈಲ್ ಅಂತ ತಿಳ್ಕೊಂಡು ಹೊಡಿತಾ ಇದೆಯಾ, ಹೊಡ್ಕೊತಾನೆ ಇರ್ತೀಯ, ಅದಕ್ಕೆ ನಿನ್ನಂಥ ಬಕ್ರಾನೇ ಸಿಕ್ಕಿಲ್ಲ ಅಲ್ವಾ? ಇವನು ಹೀರೋ ಅಂತ ಅವ್ರು ಬರಲಿಲ್ಲ. ಈಸಿ ಪ್ರೇ, ಈಸಿ ವಿಕ್ಟಿಮ್, ಸರಳವಾಗಿ ಬಲೆಗೆ ಬೀಳೋನಂತ ಅವನನ್ನು ಹಿಡಿದಿದ್ದಾರೆ. ಆಮೇಲೆ ಜನ ಬಂದು ನಿನ್ನ ಹತ್ರ ಬಂದು ಏನ್ರಿ ಅವ್ರು ಹಿಂಗಂತಲ್ಲ ಅಂತಂದರೆ ಅದರ ಅರ್ಥ ನೀನೇನೋ ಸ್ಪೆಷಲ್ ಅಂತ ತಿಳ್ಕೊಬೇಡ. ನೀನು ಈಸಿಯಾಗಿ ಬುಟ್ಟೆಗೆ ಬೀಳೋನಂತ ಸೈತಾನನವರನ್ನ ನಿನ್ನ ಕಡೆಗೆ ಕಳಿಸಿರೋದು. ಏನಾಗ್ತಾ ಇದೆ ಇಲ್ಲಿ? ಗೆರಸೇನರ ಸೀಮೆಯಲ್ಲಿ ಈತನಿಗೆ ದೆವ್ವ ಹಿಡಿದ್ರೆ ನಂಬರ್ 1 ದೆವ್ವ ಅವನಿಗೆ ಮಾಡಿದಂಥ ಮೊದಲನೇ ಸಂಗತಿ. ಕೇಳ್ತಾ ಇದ್ದೀರಾ? ದೆವ್ವ ಅವನಿಗೆ ಮಾಡಿದಂಥ ಮೊದಲನೇ ಸಂಗತಿ, ಯೇಸುವಿಗೆ ಪವಿತ್ರಾತ್ಮನು ಮಾಡಿದಂಥ ಮೊದಲನೇ ಸಂಗತಿ. ನೋಡೋಣ ಕಂಪ್ಯಾರಿಸನ್ದಲ್ಲಿ. ಯೇಸುವಿನ ಮೇಲೆ ದೀಕ್ಷಾಸ್ನಾನ ಆದ ನಂತರ ಪವಿತ್ರಾತ್ಮನ ಇಳಿದು ಬಂದರೆ ಆ ಪವಿತ್ರಾತ್ಮನು ಆತನನ್ನ ಅಡವಿಗೆ ಪ್ರಾರ್ಥನೆಗೆ ನಡೆಸಿದ. ಇವನನ್ನ ದುರಾತ್ಮನು ಸಮಾಧಿಗೆ ನಡೆಸಿದ. ಕೇಳ್ತಾ ಇದ್ದೀರಾ? ಸೈತಾನನ ಯೋಚನೆಗಳು ನಿನ್ನಲ್ಲಿ ನಡೀತಾ ಇರೋದಾಗಿದ್ರೆ, ಒಂದು ವೇಳೆ ಸೈತಾನನಿಗೆ ನೀನು ಅವಕಾಶ ಕೊಡೋದಾಗಿದ್ರೆ ನಿನ್ನನ್ನು ಆತನು ಪ್ರಾರ್ಥನೆಗೆ ನಡೆಸಲ್ಲ. ಅದರ ಅರ್ಥ ನೀನು ಇನ್ನೂ ಪ್ರಾರ್ಥನೆಗೆ ಏಕಾಂಗಿ ಸ್ಥಳಕ್ಕೆ ಹೊರಟಿಲ್ಲ ಅಂದರೆ ಸಭೆಯಲ್ಲಿದ್ದಾಗ್ಯೂ ಸಹ ನಿನಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಅರ್ಥ. ಯಾಕೆ? ಯಾರಿಗೆ ಬಿಡುಗಡೆ ಆಗಿದೆಯೋ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಪ್ರಾರ್ಥನೆಗೆ ಏಕಾಂತ ಸ್ಥಳಕ್ಕೆ ಹೋಗ್ತಾರಯ್ಯ. ಅದು ಬಿಡುಗಡೆ, ಅದು ಬಿಡುಗಡೆಯ ಗುರುತು. ಆದ್ರೆ ಇಲ್ಲಿ ಸಭೆಗೆ ಬರ್ತಾ ಇರ್ತೀವಿ, ಸಭೆಯಲ್ಲಿ ಮಾತ್ರ ಪ್ರಾರ್ಥನೆ. ನೀನು ಒಂದು ವೇಳೆ ಏಕಾಂತವಾದ ಪ್ರಾರ್ಥನೆಗೆ ಇನ್ನೂ ನಡೆಸಲ್ಪಡ್ತಾ ಇಲ್ಲ ಅಂದ್ರೆ ಬೇಸರ ಪಡಿಸ್ಕೊಳ್ಬೇಡ, ನಿನಗೆ ಬಿಡುಗಡೆ ಅವಶ್ಯವಿದೆ. ಆ ಬಿಡುಗಡೆಯನ್ನು ಯೇಸು ಸ್ವಾಮಿ ನಿನಗೆ ಕೊಡಲಿಕ್ಕೆ ಸಾಧ್ಯ. ಏನು ಪಾಸ್ಟ್ರೆ ಸಭೆಗೆ ಬರ್ತೀವಿ ಅಷ್ಟು ಸಾಕಾಗಲ್ವಾ? ಅದೇ ಬಿಡುಗಡೆನ? ಅಯ್ಯ ನೀವೇ ಹೇಳಿ. ದೇವರ ಆತ್ಮನ ತುಂಬಿಸಲ್ಪಟ್ಟಂತ ಯೇಸು ನೋಡಿ ಪ್ರಾರ್ಥನೆ ಹೋಗ್ತಾ ಇಲ್ವಾ? ಆತನೇ ನಮಗೆ ಆಜ್ಞೆನೂ ಮಾಡಿಲ್ವಾ ಎಡೆ ಬಿಡದೆ ಪ್ರಾರ್ಥಿಸುವಂತ? ಅದರ ಅರ್ಥ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀನು ಬಂಧನದಲ್ಲಿದ್ದೀಯಾ. ಆಮೇಲೆ ಅದು ಎಂಥ ಬಂಧನ? ಸಮಾಧಿಗೆ ನಡೆಸುವಂತ ಬಂಧನ. ಏನಿದೆ ಸಮಾಧಿಯಲ್ಲಿ? ನಂಬರ್ 1, ಯೇಸುವಿನ ಮೇಲೆ ದೇವರ ಆತ್ಮನು ಬಂದು ಆತನು ಪ್ರಾರ್ಥನೆಗೆ ಹೋದ. ಬಂದ ನಂತರ ಸಮಾಧಿಗೆ ಹೋಗಲಿಲ್ಲ, ಆತನು ಹೋಗಿದ್ದು ಜನರ ಬಳಿಗೆ. ಬಿಡುಗಡೆಯಲ್ಲಿ ನಡೆಯುವವರು ಜನರಿಂದ ಓಡಿ ಹೋಗಲ್ಲ, ಬಿಡುಗಡೆಯಲ್ಲಿರುವವರು ಜನರೊಂದಿಗೆ ಇರ್ತಾರೆ.
ಯಾಕಂದ್ರೆ ಅವ್ರಿಗೆ ಜನರ ಭಯ ಇರಲ್ಲ. ಆದ್ರೆ ಇವನಿಗೆ ದೆವ್ವ ಮಾಡಿದ್ದೇನು? ಜನರಿಂದ ಪ್ರತ್ಯೇಕಿಸಿ ಯಾರಿಗೂ ಭೇಟಿ ಆಗದಂತೆ ಆತನ ಬುದ್ಧಿಯನ್ನ ಭ್ರಮೆ ಮಾಡಿ ಅವನನ್ನ ಎಲ್ಲಿಗೆ ನಡೆಸ್ತಾ ಇದೆ? ಸಮಾಧಿಯು ಏಕಾಂತ ಸ್ಥಳವೇ, ಆದರೆ ದೇವರು ಇಲ್ಲದ ಸ್ಥಳ, ದೇವರ ಮಹಿಮೆ ಇಲ್ಲದ ಸ್ಥಳ, ದೇವರ ಸಮಾಧಾನ ಇಲ್ಲದ ಸ್ಥಳ. ಬೆಟ್ಟವು ಏಕಾಂತವೇ, ಆದರೆ ಪ್ರಾರ್ಥನೆಯ ಸ್ಥಳ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ನೋವಾಗಿ ಅದು ನಿನ್ನನ್ನು ಜನರಿಂದ ದೂರ ಮಾಡ್ತಾ ಇರೋದಾಗಿದ್ರೆ ಅದರ ಅರ್ಥ ನಂಬರ್ 2 ಏನಂದ್ರೆ ನೀನು ಬಂಧನದಲ್ಲಿದ್ದೀಯಾ. ಯಾಕೆಂದ್ರೆ ದೇವರ ಆತ್ಮನು ನಮ್ಮನ್ನ ಜನರಿಂದ ದೂರ ಮಾಡಲ್ಲ. ಕುಟುಂಬದ ಏನೋ ಕೆಲವರು ದೇವರ ಆತ್ಮನ ಪ್ರಾರ್ಥನೆ ನಮ್ಮಲ್ಲಿ ಎಷ್ಟು ನಡೆಸ್ತಾ ಇದ್ದಾನೆ ಅಂದ್ರೆ ನನ್ನ ಗಂಡ ಬೇಡ ಹೆಂಡತಿ ಬೇಡ, ಪಾಪ ಅವ್ರು ಹೊಯ್ಕೊಳ್ತಾ ಇರ್ತಾರೆ. ಇಲ್ಲಯ್ಯ, ದೇವರ ಆತ್ಮನ ಬಿಡುಗಡೆಯಲ್ಲಿರುವುದಾಗಿದ್ರೆ ನಾವು ಕುಟುಂಬದ ಜೊತೆಗೆ ಜನರ ಜೊತೆಗೆ ದೇವರ ಸಮಾಧಾನವನ್ನ, ಏಕೆ ಬೆಟ್ಟದ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ವಿಷಯವೇನೆಂದ್ರೆ ಸಮಾಧಾನ ಪಡಿಸುವವರು ಧನ್ಯರು. ಹೇಳಲ್ವಾ? ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ರಾಜ್ಯವನ್ನು ಕಾಣುವರು. ಇವರಿಗೆ ಸಮಾಧಾನ ಇಲ್ಲ ನೋಡ್ರಿ. ನಿನಗೆ ಸಮಾಧಾನ ಇಲ್ಲ ಅಂದರೆ ಅದರ ಅರ್ಥ ನಿನಗೆ ಬಿಡುಗಡೆ ಅವಶ್ಯವಿದೆ. ಇವನಿಗೆ ಸಮಾಧಾನ ಇಲ್ಲ, ಚೀರಾಡ್ತಾ ಇದ್ದಾನೆ. ಎಷ್ಟು ಚೀರಾಡ್ತಾ ಇದ್ದಾನೆ ಅಂದರೆ ಅವನನ್ನು ಸರಪಣಿಯಿಂದ ಕಟ್ಟಿ ಹಾಕಿದ್ರೂ ಕಿತ್ತು ಬೀಸಾಕಿ ಓಡೋಗಿದ್ದಾನಂತೆ. ಅದರ ಅರ್ಥ ಕೋಪ ಬಲಾತ್ಕಾರ ಇರುವುದಾಗಿದ್ರೆ ನಿನಗೆ ಬಿಡುಗಡೆ ಇನ್ನೂ ಬೇಕು ಅಂತ. ಎಷ್ಟು ಜನರಿಗೆ ಆಶೀರ್ವಾದ ಆಗ್ತದಲ್ಲ? ಕೋಪಗೊಳ್ಳಬೇಡ. ನೋಡಿ, ವೈದ್ಯನ ಹತ್ರ ಮುಚ್ಚಿಡಬಾರ್ದು. ಕಷ್ಟ ಆಗೋದು ನಮಗೆ. ನಾನು ವೈದ್ಯ ಅಲ್ಲ, ನೀನು ಪೇಷಂಟ್ ಅಲ್ಲ. ದೇವರೇ ಯೇಸುವೇ ಆ ವೈದ್ಯ. ಆಮೇನ್. ನಿನ್ನ ಜೀವಿತ ಆತನ ಜೀವಿತ. ನೀನು ನನ್ನ ಮುಂದೆ ಏನು ಅರಿಕೆ ಮಾಡಬೇಕಾಗಿಲ್ಲ, ಕರ್ತನಿಗೆ ಒಪ್ಪಿಸ್ಕೊಡು, ಆತನ ಬಿಡುಗಡೆ ಕೊಡ್ತಾನೆ. ನಂಬರ್ 1 ಪ್ರಾರ್ಥನೆಗೆ ನಡೆಸ್ತದೆ ಬಿಡುಗಡೆ. ಗುಲಾಮತನ ಪ್ರಾರ್ಥನೆಗೆ ನಡೆಸಲ್ಲ. ನಂಬರ್ 2 ಜನರ ಬಳಿಗೆ ನಡೆಸ್ತದೆ, ಅವರಿಂದ ದೂರ ಓಡಿಸಲ್ಲ. ಆದರೆ ಬಂಧನ ಜನರಿಂದ ದೂರ ಓಡಿಸುತ್ತೆ. ಇಲ್ಲದೆ ಹೋದರೆ ಜನರು ನಮ್ಮನ್ನು ಬಿಟ್ಟು ಓಡಿ ಹೋಗುವಂಗೆ ಮಾಡ್ತದೆ. ಪಾಸ್ಟ್ರೇ ಹೆಂಗೆ ನಡ್ಕೊಳ್ಬೇಕು ಗೊತ್ತಾಗೋದಿಲ್ರಿ, ಯಾರು ನಂಗೆ ಪ್ರೀತಿನ ಮಾಡೋದಿಲ್ರಿ. ಅವನು ಹಂಗೆ ಮಾಡಿದ್ರು, ಯಾಕೆ ಒಳಗಡೆ ಏನೈತೆ? ಚೀರಾಡಿದ್ರೆ ಯಾರು ಫ್ರೆಂಡ್ಸ್ ಆಗ್ತಾರೆ? ಕಪಾಳ ಮೋಕ್ಷ ಮಾಡ್ತಾ ಇದ್ರೆ ಯಾರು ಫ್ರೆಂಡ್ಸ್ ಆಗ್ತಾರೆ? ನಮಗೊಂದು ಭ್ರಮೆ ಇರ್ತದೆ, ನಾನೆಲ್ಲ ಚೆನ್ನಾಗೇ ಇದ್ದೀನಂತ. ಆದರೆ ಪಕ್ಕದವ್ರನ್ನ ಮಾತಾಡಿಸುವಂಥ ಹೃದಯ ನಮ್ಮಲ್ಲಿರಲ್ಲ. ಯಾಕಂದರೆ ಬಂಧನದಲ್ಲಿದ್ದೀವಿ. ಜನರು ನಮ್ಮ ಜೊತೆ ಮಾತಾಡಲಿಕ್ಕೆ ಭಯ ಬೀಳ್ತಾರೆ. ಯಾಕೆ? ಅವ್ರನ್ನ ಹರ್ಕೊಂಡು ತಿನ್ಬಿಡ್ತೀವೇನೋ ಅಂತ. ಯಾಕಂದ್ರೆ ಆ ರೀತಿ ಗುಣ ಆಗ್ಬಿಟ್ಟಿರ್ತದೆ. ಯಾಕೆ? ಅವನಿಗೂ ಆದದೇ. ಅದರ ಅರ್ಥ ಬಂಧನ. ಇವತ್ತು ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ಲಿಕ್ಕಿದ್ದೀವಿ. ಆಮೇಲೆ ಮುಂದೆ ನೋಡೋಣವಾ? 3ನೇ ವಿಷಯ, ಯೇಸು ಸ್ವಾಮಿ ಎಲ್ಲಿ ಹೋದರೂ ಸತ್ತದ್ದನ್ನು ಹುಟ್ಟಿಸ್ತಾ ಇದ್ದಾರೆ. ಇವನು ಸಾಯೋದಕ್ಕಿಂತ ಮುಂಚೆನೇ ಸಮಾಧಿಯಲ್ಲಿದ್ದಾನೆ. ಬಿಡುಗಡೆಯಲ್ಲಿರುವವರು ಸತ್ತ ಸಂಗತಿಗಳನ್ನು ಸಹ ಪುನರುತ್ಥಾನ ಮಾಡಿಕೊಳ್ತಾರೆ, ನಂಬಿಕೆಯಿಂದಲೂ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ. ಬಿಡುಗಡೆಯಲ್ಲಿರುವವರು, ಕೇಳಿಸ್ತಾ ಇದೆಯಾ? ಬಿಡುಗಡೆಯಲ್ಲಿರುವವರು ಸತ್ತ ಆರ್ಥಿಕ ಪರಿಸ್ಥಿತಿಯನ್ನು ಸಹ ನಂಬಿಕೆಯಿಂದಲೂ ಭಕ್ತಿಯಿಂದಲೂ ಪುನರುಜ್ಜೀವನಗೊಳಿಸ್ಕೊಳ್ತಾರೆ. ತಮ್ಮ ಬಿಸ್ನೆಸ್ ಅನ್ನು ಪುನರುಜ್ಜೀವನಗೊಳಿಸ್ಕೊಳ್ತಾರೆ. ಮುರಿದ ಹೃದಯಗಳನ್ನ ಪುನರುಜ್ಜೀವನಗೊಳಿಸ್ಕೊಳ್ತಾರೆ. ಮುರಿದ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸ್ಕೊಳ್ತಾರೆ. ಆದರೆ ಬಂಧನದಲ್ಲಿದ್ದವರು ಜೀವದಿಂದಾಗಿದ್ದಾಗಲೂ ಸಹ ಸತ್ತ ಹಾಗೆ ತಮ್ಮನ್ನು ತಾವು ಸಮಾಧಿಗೆ ಹೋಗ್ಬಿಡ್ತಾರೆ. ಅಂದರೆ ತಾನಾಗೆ ಚೆನ್ನಾಗಿ ಬರೋದನ್ನು ಸಹ ಬೇಡ ಅಂತ ತಿರಸ್ಕರಿಸ್ಬಿಡ್ತಾರೆ. ಯಾರಾದರೂ ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೆ ಅವ್ರಿಗೆ ಆಗಲ್ಲ. ಕೇಳ್ತಾ ಇದ್ದೀರಾ? ಹಾಗಿದ್ರೆ ಅದು ಬಂಧನ. ಮುಂದಿನ ವಿಷಯ, ಇವರು ಬೇರೆಯವರಿಗೆ ಗುಣಪಡಿಸುವಿಕೆಯನ್ನು ತರ್ತಾರೆ. ಬಿಡುಗಡೆಯಲ್ಲಿರುವವರು ಇವರು ತಮ್ಮನ್ನೇ ರೋಗಿಗಳನ್ನಾಗಿ ಮಾಡ್ಕೊಳ್ತಾರೆ. ಯಾಕೆ? ಏನು ಮಾಡ್ತಾ ಇದ್ದಂತೆ? ಕಲ್ಲುಗಳಿಂದ ತನ್ನನ್ನು ತಾನು ರಕ್ತ ಹರಿಯುವವರೆಗೆ ಜಜ್ಜಿಕೊಳ್ತಾ ಇದ್ದಾನಂತೆ ದೆವ್ವ ಹಿಡಿದವನು. ಯೇಸು ಸ್ವಾಮಿ ಎಂದಾದ್ರೂ ಹಾಗೆ ಮಾಡಿದ್ರೆ? ಕಿವಿ ಕಟ್ಟಾಗಿದೆ ಸಿಪಾಯಿದು. ಪೇತ್ರ ಕತ್ತಿ ತಗೊಂಡು ಕಿವಿಯನ್ನೇ ಕಡ್ದುಬಿಟ್ಟಿದ್ದಾನೆ. ಅದೇ ಕಿವಿಯನ್ನು ಎತ್ತಿ ಒಂದೇ ನಿಮಿಷದಲ್ಲಿ ಅದನ್ನು ತಿರುಗಿ ಸೃಷ್ಟಿಕರ್ತನ ಅವನಿಗೆ ಸೃಷ್ಟಿ ಮಾಡಿಕೊಡ್ತಾ ಇದ್ದಾನೆ. ಇವರು ಜೀವ ತರ್ತಾನೆ ಬಿಡುಗಡೆಯಲ್ಲಿರುವವರು. ನೋಡ್ರಿ, ಬಿಡುಗಡೆಯಲ್ಲಿರುವವರಿಗೆ ನಿಮ್ಮ ಮುಗುಳ್ನಗೆಯೂ ಸಹ ತುಂಬ ಆಶೀರ್ವಾದ. ಬಿಡುಗಡೆಯಲ್ಲಿರುವವರು ದುಃಖದಲ್ಲಿರೋರಿಗೆ, ಏನು ಬ್ರದರ್ ಎದಕ್ಕೆ ಚಿಂತೆ ಮಾಡ್ತೀರಾ, ನಾವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡೋಣ ಅಂದರೆ ಅವ್ನಿಗೆ 10 ಆನೆ ಬಲ ಬಂದ್ಬಿಡ್ತದೆ.
ಅವನು ಬೀಳೋನು ಗಟ್ಟಿಯಾಗಿ ನಿಂತ್ಕೊಳ್ತಾನೆ, ನಾನು ಮಾಡ್ತೀನಿ ಅಂತ. ಈ ಬಿಡುಗಡೆ ಎಲ್ಲಿ ಇಲ್ಲದೆ ಇರೋರು ಇವನು 10 ಆನೆ ಬಲದಿಂದ ಬಂದ್ರು, ಏನು ಬಿಡಿ ಬ್ರದರ್, ಏನು ಮಾಡಿದ್ರು ಅಷ್ಟೇ ಆಯ್ತು ಅಂದ ತಕ್ಷಣ ಆತನ 10 ಆನೆಗಳ ಸತ್ತು ಕತ್ತೆ ಆಗ್ಬಿಡ್ತಾನ. ಅವನ ಇದ್ದದ್ದು ಹೋಗ್ಬಿಡ್ತದೆ. ಇದು ಸತ್ಯ. ಅದರರ್ಥ ನೀನು ನಿರಾಶೆಯನ್ನು ಹೊತ್ತುಕೊಳ್ಳುವವನು, ನಿರಾಶೆಯಲ್ಲಿ ಜೀವಿಸುವವನು, ನಿರಾಶೆಯನ್ನು ಕೊಡ್ತಾ ಇರುವವನು ಆಗಿರೋದಾಗಿದ್ರೆ ಬಂಧನದಲ್ಲಿದ್ದೀವಿ ಅಂತ ಅರ್ಥ. ನಮಗೆ ಬಿಡುಗಡೆ ಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಮುಗುಳ್ನಗೆ ಬಲ ನಿಮಗೆ ಗೊತ್ತಿಲ್ಲ. ಯಾರು ಕೊಟ್ಟಿದ್ದಾರೆ ನಮಗೆ ನಗುವನ್ನ? ಸೈತಾನ್ ಕೊಟ್ನ, ಅಪ್ಪ ಕೊಟ್ನ, ಅವ್ವ ಕೊಟ್ನ? ಅದಕ್ಕೆ ಮತ್ತೆ ಚೆನ್ನಾಗಿ ಶುಗರ್ ಕೊಟ್ಟು ಮಾಡ್ತೀವಿ. ಸಭೆಯಲ್ಲಿ ನಗಬಾರ್ದ್ರಿ, ನೋಡಿ ಹುಟ್ಟಿದ ಕೂಸು ನಗಲ್ಲ ಅಳ್ತದಂತ. ಅದಕ್ಕೇನು ಗೊತ್ತು? ನಗು ಅಂದರೆ ಈಗ ಹುಟ್ಟತ್ತೆ, ಅದೇ ಹುಟ್ಟಿದ ಕೂಸು ಸಾಯುವಾಗೂ ಅಳ್ತತೆ. ಮಧ್ಯದಲ್ಲಿ ಅಂದ್ರೆ ಜೀವನ ಎಲ್ಲ ಅಳ್ತಾ ಇರಂತ ಹೇಳಿದ್ನ ದೇವರು. ನಗುವನ್ನು ಕೊಟ್ಟವ್ರು ಯಾರು? ದೇವರು ಕೊಟ್ಟ ನಗುವನ್ನ ಮನಸ್ಸು ಬಿಚ್ಚಿ ನಗಲಿಕ್ಕೆ ಎಷ್ಟು ತೊಂದರೆ ಅಂದರೆ ಅವ್ರಿಗೆ ಅನಿಸ್ತದೆ ನಾನು ನಕ್ ಬಿಟ್ರೆ ಇಲ್ಲಿ ಹೋಗಿರೋಂಥ ಹಲ್ಕ ಅಂತಂದ. ಚಿಂತೆ ಮಾಡಬೇಡ್ರಿ, ಟೆನ್ಷನ್ ಬೇಡ. ಆಮೇಲೆ ಅದು ಗುಣಪಡಿಸುವಿಕೆನ ತರ್ತದೆ. ವಿಜ್ಞಾನಿಗಳು ಅದನ್ನು ತಿಳ್ಕೊಂಡಿದ್ದಾರೆ, ವಿಶ್ವಾಸಿಗಳು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ವಿಜ್ಞಾನಿಗಳು ಅದನ್ನು ತಿಳ್ಕೊಂಡ್ಬಿಟ್ಟು ಹೊಸ ಲಾಫ್ಟರ್ ಕ್ಲಬ್ ಶುರು ಮಾಡಿದ್ದಾರೆ. ಗೊತ್ತಾ ಲಾಫ್ಟರ್ ಕ್ಲಬ್ ಅಂತ? ಬೆಳಿಗ್ಗೆ ಯಾವಾಗಾದರೂ ಎಚ್ಚರ ಆದರೆ, ಬೆಳಿಗ್ಗೆ ಯಾವಾಗಲಾದರೂ ಬೇಗನೆ ಎಚ್ಚರ ಆದರೆ ಪಟ್ಟಣದಲ್ಲಿರುವಂಥ ಯಾವುದಾದ್ರೂ ಒಂದು ಗಾರ್ಡನ್ಗೆ ಹೋಗಿ ಅಲ್ಲಿ ಕೆಲವು ಜನ ಸುತ್ತಲೂ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ನಗ್ತಾ ಇರ್ತಾರೆ. ಅಯ್ಯ, ಯಾಕಂದ್ರೆ ಅವರು ವಿಜ್ಞಾನದಿಂದ ತಿಳ್ಕೊಂಡಿದ್ದಾರೆ ನಗು ಆರೋಗ್ಯವನ್ನ, ಬ್ಲಡ್ ಪ್ರೆಷರನ್ನ, ಡಯಾಬಿಟಿಸನ್ನ ಒಂದು ಲೆವೆಲಲ್ಲಿ ಇಡ್ತದಂತ. ನಮಗೆ ಇಷ್ಟೆಲ್ಲ ದೇವರು ಯೆಹೋವನ ಆನಂದವೇ ನನ್ನ ಬಲ, ಯೆಹೋವನ ಆನಂದ ನನ್ನ ಎಲುಬುಗಳಿಗೆ ಸಸಾರ ಅಂತ ಎಲ್ಲ ಕಲಿಸಿದ್ರೂ ಸಹ ಕೆಟ್ಟ ಕನಸು ಬರ್ತದಂತ ಪಿಲೋ ಬುಡ್ಕಿಟ್ಕೊಂಡು ಮಾಡ್ಕೊಳ್ತೀವಿ ಓದೋದು ಬಿಟ್ಟು. ಮತ್ತು ಅವಾಗೂ ಕನಸು ಬರ್ತದೆ, ಅಯ್ಯೋ ಪಾಸ್ಟರ್ ಬೈಬಲ್ ಕೇಳ್ಕೊಂಡು ಬಿಡ್ತೀನಿ, ನನ್ನ ಬೈಬಲ್ನಲ್ಲಿ ಅನಾಯಿಂಟಿಂಗ್ ಕಡಿಮೆ ಆದಂಗೆ ಕಾಣ್ತೈತೆ, ಪಾಸ್ಟರ್ ಸ್ವಲ್ಪ ನಿಮ್ಮ ಬೈಬಲ್ ಕೊಡಿ. ಆಗಲ್ಲಪ್ಪ, ಆಗಲ್ಲ. ಅದು ಈ ಬಂಧನದಲ್ಲಿರುವಂಥ ಗುರುತೇನೆಂದರೆ ತನ್ನನ್ನೇ ತಾನು ಚಜ್ಜಿಕೊಂಡು, ತನ್ನ ಮನಸ್ಸಿಗೆ ನೋವು ಮಾಡಿಕೊಂಡು, ಬೇರೆಯವ್ರ ಜೊತೆಗೆ ಮಾತಾಡುವಂಥ ಆನಂದ ಇಲ್ಲ, ಬೇರೆಯವ್ರ ಮನೆಗೆ ಹೋಗುವಂಥ ಧೈರ್ಯ ಇಲ್ಲ. ಯಾಕೆ? ಯೇಸು ಸ್ವಾಮಿ ಯಾರಾದರೂ ನೀನು ಒಂದು ಕಪಾಳಕ್ಕೆ ಒಂದು ಕೊಟ್ಟರೆ ಇನ್ನೊಂದು ನೀನು ಹೊಳ್ಕೊಡಂತ ಅಲ್ಲ. ಸಾರಿ, ಏನದು ಸರಿಯಾಗಿ ಹೇಳದ್ನ ನಾನು? ಏನು ಹೇಳುತ್ತೆ? ಯಾರಾದರೂ ನಿನ್ನ ಒಂದು ಕೆನ್ನೆಗೆ ಹಲ್ಲೆಲೂಯಾ ಅಂದರೆ ಇನ್ನೊಂದು ಕೆನ್ನೆಯನ್ನು ಕೊಡು. ಎಷ್ಟು ಭಯ ಅಂದರೆ ನಮಗೆ ಗಾಯ ಎಷ್ಟಾಗಿದೆ ಅಂದರೆ ಅವ್ರ ಮನೆಗೆ ಹೋದರೆ ಬರೀ ಕೆನ್ನೆಗೆ ಹೊಡಿತಾರೆ, ನಿಮ್ಮ ಮುಖದ ಮೇಲೇ ಬೈತಾರೆ, ಬೇಡ ಅಂತ ಬಿಡ್ತೀವಿ ಹೊರತು ಆತನ ಆಜ್ಞೆಗೆ ವಿಧೇಯರಾಗೋದ್ರ. ಅಂದರೆ ನಿಮಗೆ ನೋವು ಮಾಡೋರ ಮನೆಗೆ ಹೋಗ್ರಿ ಅಂತ ಹೇಳ್ತಾ ಇಲ್ಲ. ನೋವು ಎದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ನಿನ್ನ ತೊಂದರೆ ಇಲ್ಲ, ಅವ್ರಿಗೆ ತೊಂದರೆ ಇದೆ, ಅವ್ರ ಬಂಧನದಲ್ಲಿದ್ದಾರೆ, ಅವ್ರ ಮಾತೇ ನೋವು. ಯಾಕಂದರೆ ಅವ್ರಿಗೆ ನೋವಾಗಿದೆ ನೋಡ. ಅದು ಆ್ಯಕ್ಚುಲಿ ಏನಂತಂದರೆ ಅವ್ರ ನೋವು ಅಂತಂದರೆ ನೋಡಿ, ನಮ್ಮ ಅಕ್ಷಮತೆ ಅಂದರೆ ನನಗೆ ಅವರಂಗೆ ಆಡ್ಲಿಕ್ಕೆ ಬರಲ್ಲ, ಅದನ್ನೆಲ್ಲ ಬೌಬೌ ಅನ್ನೋದು ಎಲ್ಲಿ? ಆ ಸಿಟ್ಟನ್ನು ಮನೆಯಲ್ಲಿ ಹೆಂಡತಿಗೆ, ಮಕ್ಕಳಿಗೆ, ಅಣ್ಣ ತಮ್ಮಂದರಿಗೆ, ಅಥವಾ ಆತನ ಹಾಗೆ ನನಗೆ ಬಿಸ್ನೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವನು ನಾನು ಒಂದೇ ಕಾಲೇಜಲ್ಲಿ ಓದಿರೋದು, ಅವನು ಏಳಿಗೆ ಪಡಿತಾ ಇದ್ದಾನೆ, ಆಫೀಸ್ನಲ್ಲಿ ಟೆನ್ಷನ್ನು, ಏಳಿಗೆ ಆಗ್ತಾ ಇಲ್ಲ. ಆ ಎಲ್ಲ ಕೋಪವನ್ನು ನಾವೇನು ಮಾಡ್ತಾ ಇದ್ದೀವಿ? ಅದು ನಮ್ಮನ್ನು ಏನು ಮಾಡ್ತಾ ಇದೆ? ಸಮಾಧಿಗೆ ಹೋಯ್ತಾ ಇದೆ. ಆದರೆ ಬಿಡುಗಡೆಯಲ್ಲಿರುವವನು ಇವತ್ತು ಇಲ್ಲದೆ ಇರಬಹುದು. ನಾನು ನಡೀತಾ ಇರುವಂಥ ಮಾರ್ಗ ಪರಲೋಕದ ಮಾರ್ಗ. ಸ್ವಾಮಿ ಹೇಳಿದ್ದಾನೆ, ನನ್ನನ್ನು ನಂಬುವವನು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ. ಇವತ್ತು ಇಲ್ಲದೆ ಇರಬಹುದು. ಈ ನೋವಿನಿಂದ ನಾನು ಯಾಕೆ ನನ್ನ ಹೆಂಡತಿ ಕಣ್ಣಲ್ಲಿ ನೀರು ತರಿಸ್ಲಿ? ಈ ನೋವಿನಿಂದ ನಾನು ಯಾಕೆ ನನ್ನ ಮಕ್ಕಳ ಕಣ್ಣಲ್ಲಿ ನೀರು ತರಿಸ್ಲಿ? ಅದೇ ಕಣ್ಣೀರನ್ನು ಅವರು ಸುರಿಸೋ ಬದಲು ನಾನು ದೇವರ ಸನ್ನಿಧಿಯಲ್ಲಿ ಸುರಿಸ್ತೀನಿ, ದೇವರು ನನಗೆ ಏಳಿಗೆಯನ್ನು ಕೊಡ್ತಾನೆ ಅಂತ ನಂಬಿಕೊಂಡು ಬಿಡುಗಡೆಯಲ್ಲಿ ನಡೆಯೋರು. ಆದರೆ ಬಿಡುಗಡೆ ಬಗ್ಗೆ ಗೊತ್ತಿಲ್ಲದೆ ಬಂಧನದಲ್ಲಿರೋರು ತಮಗೆ ತಿಳಿದುಕೊಳ್ಳದೇನೆ ಜನರಿಗೂ ನೋವು ಮಾಡಿ, ಸಮಾಜಕ್ಕೂ ನೋವು ಮಾಡಿ ದ್ರೋಹಿಗಳಾಗ್ತಾ ಇರೋದು ಕಾರಣ ಅಂದರೆ ಅವರಿಗೆ ನೋವಿದೆ. ಅವರಿಗೆ ಗೊತ್ತಿದೆ ಅವನು ಸರಿಯಾದ ಪುರುಷ ಅಲ್ಲ ಅಂತ, ಅವನಿಗೆ ಗೊತ್ತಿದೆ ಅವನು ಸಫಲತೆಯ ಪುರುಷ ಅಲ್ಲ ಅಂತ. ಆ ಕೋಪವನ್ನು ಬಿಟ್ಟು ಕರ್ತನಿಂದ ಸಫಲತೆಯನ್ನು ಪಡೆದುಕೊಳ್ಳೋದು ಬಿಟ್ಟು ನಮ್ಮ ಮನೆಯಲ್ಲಿ ಬೇರೆ ಬೇರೆ ಸೈಜಿನ ಪಂಚಿಂಗ್ ಬ್ಯಾಗ್ಗಳನ್ನು ಮಾಡ್ಕೊಳ್ಬಿಡ್ತೀವಿ. ಹೆಂಡತಿ ಬಿಗ್ ಸೈಜ್, ಮಕ್ಕಳು ಚಿಕ್ಕ ಸೈಜ್, ಮೊಮ್ಮಕ್ಕಳಿದ್ರೆ ಮಿನಿ ಸೈಜ್. ನಾವು ಬರ್ತಾ ಇದ್ದಂಗೆ ಮನೆಯಲ್ಲಿ ಎಲ್ಲರೂ ಅಯ್ಯೋ ಡಿಶುಮ್ ಬಂದ್ ಕಣೋ ಅಡಿಕ್ಕೋ ಅಂತಾರೆ.
ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ಎಲೆ ಹೊರೆ ಹೊತ್ತವರೆ, ಭಾರ ಹೊತ್ತವರೆ, ಹೋಗಿ ನಿಮ್ಮ ಹೆಂಡತಿಯರನ್ನ ಒದೀರಿ ಅಂತಲ್ಲ, ನಿಮ್ಮ ಭಾರ ಹೋಗುತ್ತೆ ಅಂತ ಹೇಳಿದ್ರು. ಇನ್ನೂ ಕೆಲವರು ಹೋಗಿ ಸ್ವಲ್ಪ ಏರಿಸಿದ್ರೆ ನೋವು ಹೋಗುತ್ತೆ. ಹೋಗಲ್ಲ. ಏನು ಹೋಗಿ ಒಂದು ಬಾಟ್ಲಿ ಏರಿಸಿದ್ರೆ ಮುಂದಿನ ಮಾರನೇ ದಿನ ಬೆಳಿಗ್ಗೆ ಪ್ರಾಬ್ಲಮ್ ಹೋಗ್ಬಿಟ್ಟಿರ್ತದ? ಇಲ್ಲ, ಆ ಬಾಟ್ಲಿ ಖರ್ಚು ಆ ಪ್ರಾಬ್ಲಮ್ ಕುಡ್ಕೊಂಡ್ಬಿಡ್ತದ. ಅದು ಎಕ್ಸ್ಟ್ರಾ. ಅದ್ರ ಬದಲು ಕಾಫಿ ತಗೊಂಡ್ಬಿಟ್ಟು ಬೈಬಲ್ ಹಿಡ್ಕೊಂಡು ಇಡೀ ರಾತ್ರಿ ದೇವರ ಸನ್ನಿಧಿಯಲ್ಲಿ ಕೂತ್ರೆ ಒಂದು ದಿನ ಆಗ್ಲಿಕ್ಕಿಲ್ಲ. ಯೆಹೋವನು ತಡ ಮಾಡಿದ್ರು ತನ್ನ ಭಕ್ತನನ್ನು ಬಿಡೋನಲ್ಲ. ಸಾಧ್ಯನೇ ಇಲ್ಲ. ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಬೇಕಾಗಿರೋದು ಬಿಡುಗಡೆ. ಅದಕ್ಕೋಸ್ಕರ ಹಾತೊರೆಯಿರಿ. ಕೋಪ, ಮತ್ಸರ, ನಿರಾಶೆ, ಅಯೋಗ್ಯ ಮನೋಭಾವನೆ, ಜನರಿಂದ ನೀನು ದೂರ ಆಗ್ತಾ ಇರೋದಾಗಿದ್ರೆ ಅಥವಾ ಜನರು ನಿನ್ನಿಂದ ದೂರ ಆಗ್ತಾ ಇರೋದಾಗಿದ್ರೆ ನಿನಗೆ ಬಿಡುಗಡೆಯ ಅವಶ್ಯ ಇದೆ. ಒಂದು ವೇಳೆ ನೀನು ನಿನ್ನನ್ನು ನೀನೇ ಗಾಯ ಮಾಡಿಕೊಳ್ತಾ ಇರೋದಾಗಿದ್ರೆ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ನಾನು ಗಿಡ್ಡದೀನಿ, ಕಪ್ಪಾಗಿದ್ದೀನಿ, ತಳ್ಳಗಿದ್ದೀನಿ, ದಪ್ಪಗಿದ್ದೀನಿ, ಅದಿಲ್ಲ ಇದಿಲ್ಲ ಅಂತ ನೀನೇ ಗಾಯ ಮಾಡ್ಕೊಳ್ತಾ ಇರೋದಾಗಿದ್ರೆ ಅರ್ಥ ನಿನಗೆ ಬಿಡುಗಡೆ ಬೇಕಾಗಿದೆ. ಯಾಕಂದರೆ ಕ್ರಿಸ್ತೇಸುವಿನಲ್ಲಿ ನಾನು ಹೆಂಗೆ ಇರಲಿ, ನನ್ನ ಟೋಪಿ ಹೆಂಗೆ ಇರಲಿ, ನಾನು ಕ್ರಿಸ್ತೇಸುವಿನಲ್ಲಿ ಸುಂದರವಾಗಿ ನೇಮಿಸಲ್ಪಟ್ಟಿದ್ದೀನಿ. ಬಿಡುಗಡೆ ಇರುವವರು ಆನಂದ ತರ್ತಾರೆ, ಬಿಡುಗಡೆಯಲ್ಲಿರುವವರು ಪುನರುತ್ಥಾನ ತರ್ತಾರೆ, ಬಿಡುಗಡೆಯಲ್ಲಿರುವವರು ಗುಣಪಡಿಸುವಿಕೆಯನ್ನು ತರ್ತಾರೆ, ಬಿಡುಗಡೆಯಲ್ಲಿರುವವರು ಮುಗುಳ್ನಗೆಯನ್ನು ತರ್ತಾರೆ, ಬಿಡುಗಡೆಯಲ್ಲಿರೋರು ಸಂತೋಷವನ್ನು ತರ್ತಾರೆ, ಬಿಡುಗಡೆಯಲ್ಲಿರುವವರು ಆನಂದವನ್ನು ತರ್ತಾರೆ. ಬಿಡುಗಡೆಯಲ್ಲಿ ಬಂಧನದಲ್ಲಿರೋರು ಇವುಗಳನ್ನೆಲ್ಲ ಹಾಳು ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಬಿಡುಗಡೆ. ನಾಲ್ಕನೇದಾಗಿ ಯೇಸು ಸ್ವಾಮಿ ಅಂದರೆ ಬಿಡುಗಡೆ. ಆತನ ಬಗ್ಗೆ ಏನು ಓದ್ಕೊಳ್ತೀವಿ? ಆಗಾಗ್ಗೆ ಮೇಲಿಂದ ಮೇಲೆ ಆತನು ಅಡವಿಯಲ್ಲಿ ಪ್ರಾರ್ಥನೆಗೆ ಹೋದನಂತೆ. ಆದರೆ ಅದೇ ಯೇಸು ಸ್ವಾಮಿ ಬಂಧನದವನ ಹತ್ರ ಬಂದಾಗ ನನ್ನ ಹತ್ರ ಬರಬೇಡ ಅಂದನಂತೆ. ಅಂದರೆ ಬಂಧನ ಅಂದರೆ ನಿನಗೆ ದೇವರ ಪ್ರಸನ್ನತೆಯಲ್ಲಿ ನಿನಗಾಗಲಿ ನಿನ್ನ ಮನೆಯಲ್ಲಿ ಆಗಲಿ ಯಾರಿಗಾದರೂ ದೇವರ ವಾಕ್ಯ ಕೇಳುವಾಗ ನಿದ್ರೆ ಬರ್ತಾ ಇರೋದಾಗಿದ್ರೆ, ದೇವರ ಸನ್ನಿಧಿಯಲ್ಲಿ ಬರಲಿಕ್ಕೆ ಮನಸ್ಸಾಗದೇ ಇರೋದು, ಪ್ರಾರ್ಥನೆಗೆ ಬರಲಿಕ್ಕೆ ಮನಸ್ಸಾಗದೇ ಇರೋದು, ಸಭೆಗೆ ಬರಲಿಕ್ಕೆ ಮನಸ್ಸಾಗದೇ ಇರೋದು, ಅದು ಏನು ಹೇಳ್ತದಂದರೆ, ಈ ದೆವ್ವ ಹಿಡಿದವನು ಹೇಳಿದ ಹಾಗೆ ನನ್ನ ಹತ್ತಿರ ಬರಬೇಡ, ದೈವಿಕವಾದ ವಿಷಯಗಳು ನನಗೆ ಬೇಡ, ಪರಲೋಕದ ಸಂಗತಿಗಳು ನನಗೆ ಬೇಡ. ಯಾಕೆ? ಬಂಧನ. ಅಂಥವ್ರನ್ನ ಫೋರ್ಸ್ ಮಾಡಬೇಡಿ, ಅಂಥವ್ರನ್ನ ತೆಗಳಬೇಡಿ, ಅಂಥವ್ರನ್ನ ಶಪಿಸಬೇಡಿ. ಅವರ ಬಿಡುಗಡೆಗೋಸ್ಕರ ಪ್ರಾರ್ಥಿಸಿ. ಅವರು ವೈರಿಗಳಲ್ಲ, ಅವ್ರಿಗೆ ಬೇಕಾಗಿರೋದು ಬಿಡುಗಡೆ. ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಗೆ? ನನ್ನ ಸಮಯ ಮುಗಿದಕ್ಕಿಂತ ಮುಂಚೆ ನನ್ನನ್ನು ನರಕಕ್ಕೆ ದೊಬ್ಬಲಿಕ್ಕೆ ಬಂದ್ಯಾ, ಹೊರಟೋಗ್ಬೇಡ, ನನಗೆ ಬೇಡ ಅಂತ ಹೇಳ್ತಾರೆ. ಕೇಳ್ತಾ ಇದ್ದೀರಾ? ಆದರೆ ಯೇಸು ದೇವರ ಆತ್ಮನಿಂದ ನಡೆಸಲ್ಪಟ್ಟವನು ತಾನೇ ಆಗಾಗ್ಗೆ ಮೇಲಿಂದ ಮೇಲೆ ಅಡವಿಗೆ ಕರ್ತನಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಹೆಚ್ಚೆಚ್ಚಾಗಿ ದೇವರ ಬಿಡುಗಡೆಯಲ್ಲಿರುವವರು ಹೆಚ್ಚೆಚ್ಚಾಗಿ ದೇವರ ಸನ್ನಿಧಿಗೆ ಹೋಗ್ತಾರೆ. ಬಿಡುಗಡೆ ಇಲ್ಲದೆ ಇರೋರು ದೇವರ ಸನ್ನಿಧಿ, ಮನೆಗೆ ಹೋದ ತಕ್ಷಣ ಟಿವಿ, ಮನೆಗೆ ಹೋದ ತಕ್ಷಣ ಇಂಟರ್ನೆಟ್. ಯಾಕಂದ್ರೆ ದೇವರ ಪ್ರಸನ್ನತೆ ಬೇಡ. ನಾನು ನೋಡ್ತೀನಿ ಟಿವಿ, ಆದರೆ ದೇವರ ಪ್ರಸನ್ನತೆಯನ್ನು ಕಡಿಮೆ ಮಾಡಿಕೊಂಡು ನಾನು ನೋಡಲ್ಲ. The person under the bondage will say no to the divine, but the person in deliverance will say, I want more divine. ನನಗೆ ಇನ್ನೂ ಹೆಚ್ಚಿಗೆ ಬೇಕಂತಾನೆ ಬಿಡುಗಡೆಯಲ್ಲಿರೋನು. ಆಮೇಲೆ ಬಿಡುಗಡೆಯಲ್ಲಿ ಇಲ್ಲದೆ ಇರೋನು ನನಗೆ ಬೇಡ ಅಂತಾನೆ. ಹಲ್ಲೆಲೂಯ. ಎಷ್ಟು ಜನರಿಗೆ ಅದು ಆಶೀರ್ವಾದ ಆಗ್ತಾ ಇದೆ? ಇದು ಬಿಡುಗಡೆ ಆಗ್ತಾ ಇದೆಯಾ? ಬಿಡುಗಡೆ ಬೇಕು. ಪ್ರಾರ್ಥನೆ ಮನಸ್ಸಾಗ್ತಾ ಇಲ್ಲ ಅಂತಂದರೆ ನಿನಗೆ ಬಿಡುಗಡೆ ಬೇಕು. ಫಸ್ಟ್ ಇದು ಬಿಡುಗಡೆ ಆಗದೆ ಹೋದರೆ ಏನಾಗುತ್ತೆ? ಸಮಾಧಿಯಲ್ಲೇ ಉಳಿದ್ಬಿಡ್ತೀವಿ. ಸಮಾಧಿಯಲ್ಲಿ ಜೀವನ ಇಲ್ಲ, ಸಮಾಧಿಯಲ್ಲಿ ಹೊಸ ಬಟ್ಟೆ ಇಲ್ಲ, ಸಮಾಧಿಯಲ್ಲಿ ಏಳಿಗೆ ಇಲ್ಲ, ಸಮಾಧಿಯಲ್ಲಿ ಪ್ರಮೋಷನ್ ಇಲ್ಲ. ಕೇಳ್ತಾ ಇದ್ದೀರಾ? ಲೋಕದಲ್ಲಿ ಅದೇ ಊರಲ್ಲೇ, ಆದರೆ ಇರೋದು ಸಮಾಧಿಯಲ್ಲೇ, ಜನರ ಮಧ್ಯದಲ್ಲೇ ಇರೋದು, ಸಂತೋಷವಿಲ್ಲದೆ ಇರೋದು ದುಃಖದಲ್ಲಿ, ದುಃಖ ಎಂಬಂಥ ಸಮಾಧಿಯಲ್ಲಿ, ನೋವನ್ನುವಂಥ ಸಮಾಧಿಯಲ್ಲಿ ಜೀವಿಸೋದು, ಬಡತನ ಅನ್ನುವಂಥ ಸಮಾಧಿಯಲ್ಲಿ ಇಲ್ಲ. ದೇವರು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. ನಿನ್ನ ಸ್ಥಳ ಬೆಟ್ಟದ ಮೇಲೆ ಪ್ರಾರ್ಥನೆಯಲ್ಲಿ ಆಗಿರ್ಬೋದು, ಸಮಾಧಿಯಲ್ಲಂತೂ ಅಲ್ವೇ ಅಲ್ಲ. ನಿಮ್ಮ ಪಕ್ಕದವರು ಹೇಳ್ರಿ, ನಿನ್ನ ಸ್ಥಳ ಸಮಾಧಿಯಲ್ಲಲ್ಲ, ನಿನ್ನ ಸ್ಥಳ ಸಮಾಧಿಯಲ್ಲ, ರೋಗದ ಸಮಾಧಿಯಲ್ಲ, ಬಡತನದ ಸಮಾಧಿಯಲ್ಲ, ದುಃಖದ ಸಮಾಧಿಯಲ್ಲ. ನಿನ್ನ ಸ್ಥಳ ಬೆಟ್ಟದ ಮೇಲೆ, ದೇವರ ಸನ್ನಿಧಿಯಲ್ಲಿ. ಸಮಾಧಿಯಲ್ಲಿ ಹೂ ಹುಟ್ಟಲ್ಲ, ಬೆಟ್ಟದ ಮೇಲೆ ಹೂ ಹುಡ್ತದೆ. ಸಮಾಧಿಯಲ್ಲಿ ಹುಲ್ಲು ಹಸಿರಾಗಿರಲ್ಲ, ಬೆಟ್ಟದ ಮೇಲೆ ಹೂ ಹಸಿರಾಗಿರ್ತದೆ. ಸಮಾಧಿಯಲ್ಲಿ ಸೂರ್ಯನ ಕಿರಣಗಳು ಮುಟ್ಟಲ್ಲ, ಬೆಟ್ಟದ ಮೇಲೆ ಸೂರ್ಯನ ಮೊದಲನೇ ಕಿರಣಗಳು ಮುಟ್ತದೆ. ಇಬ್ಬನಿ ಸಮಾಧಿಯಲ್ಲಿ ಬರಲ್ಲ, ಇಬ್ಬನಿ ಬೆಟ್ಟದ ಮೇಲೆ ಬರ್ತದೆ. ಮಳೆಯ ನೀರು ಸಮಾಧಿಯಲ್ಲಿ ಹೊಕ್ಕಲ್ಲ, ಮಳೆಯ ನೀರು ಮೊದಲು ಬೆಟ್ಟದ ತುದಿಯನ್ನು ಮುಟ್ತದೆ.
ದೇವರು ನಿಮಗಿಟ್ಟಿರುವಂಥ ಸ್ಥಳ ಬೆಟ್ಟದ ತುದಿಯ ಪ್ರಾರ್ಥನೆ ಸಮಾಧಿ ಅಲ್ಲ. ಅವುಗಳಿಂದ ಹೊರಬನ್ನಿ. ಗುಡುಗುಟ್ಟುವ ಸಮಾಧಿ, ಬೇಸರಿಕೆಯ ಸಮಾಧಿ. ಆಮೇನ್. ಮೊದಲನೇ ಯೋಹಾನನ ಪುಸ್ತಕ 2ನೇ ಅಧ್ಯಾಯದ 16ನೇ ವಚನ. ಅಲ್ಲಿ 3 ವೈರಿಗಳಿದ್ದಾರೆ ನಮಗೆ. ಕನ್ನಡದಲ್ಲಿ ಅಮ್ಮ ಓದ ಕೇಳಿ. ಲೋಕದಲ್ಲಿರುವ ಎಲ್ಲಿ? ಲೋಕದಲ್ಲಿರುವ ಶರೀರದಾಶೆ ಏನಿದೆ ಅಂತೆ? ಶರೀರದ ಆಸೆ. ಲೋಕದಲ್ಲಿ ತಾಳು. ನಿನ್ನನ್ನು ನೀನು ದೂಷಿಸ್ಕೊಳ್ಬೇಡ. ತಾಳು. ನಿನ್ನ ಮನಸ್ಸಲ್ಲಿ ಅಯ್ಯೋ ನಾನು ಹೀಗಿದ್ದೀನಲ್ಲ ಅನ್ಕೊಳ್ಬೇಡ. ತಾಳು. ಲೋಕದಲ್ಲಿ ಕೇಳ್ತಾ ಇದ್ದೀಯಾ? ಬೇಗ ಕೇಳ. ಲೋಕದಲ್ಲಿ ಏನಿದೆ? ಶರೀರದ ಆಸೆ. ಶರೀರದ ಆಸೆ. ಲೋಕದ ಯಜಮಾನ ಯಾರು? ಅಯ್ಯೋ, ಲೋಕಕ್ಕೆ ಒಡೆಯ ಯಾರು? ಸೈತಾನನು. ಸೈತಾನನ ಲೋಕದಲ್ಲಿ ಶರೀರದ ಆಸೆ. ಕೇಳ್ತಾ ಇದ್ದೀರಾ? ಈ ದೆವ್ವ ಇದೆಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ ಕೇಳಿ. ಈ ಮನುಷ್ಯನ ಒಳಗಡೆ ಇದೆ. ಯಾಕೆ ಗೊತ್ತಾ? ದೆವ್ವಕ್ಕೆ ರಕ್ತ ಮಾಂಸಧಾರಿಯಾದಂಥ ಶರೀರ ಇಲ್ಲ. ದೆವ್ವ ಆತ್ಮ. ಅದು ಕೇಳ್ತಾ ಇದ್ದೀರಾ? ಸೈತಾನ ಯಾರು? ಅವನೊಂದು ಆತ್ಮನೇ. ಆದ್ರೆ ಲೋಕದಲ್ಲಿ ಏನಿದೆ? ಶರೀರದ ಆಸೆ ಇದೆ. ಅವನಿಗೆ ಆ ಆಸೆಯನ್ನು ನೆರವೇರಿಸ್ಕೊಳ್ಬೇಕಂದ್ರೆ ಅವನಿಗೆ ಒಂದು ಶರೀರ ಬೇಕು. ಕೇಳ್ತಾ ಇದೆಯಾ? ನೋಡಿ, ಯೂದನಿಲ್ದೆ ಅವನಿಗೆ ಯೇಸು ಸ್ವಾಮಿಯನ್ನು ಹಿಡಿದುಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಯೇಸು ಸ್ವಾಮಿಯನ್ನು ಹಿಡಿದುಕೊಡ್ಬೇಕಂದ್ರೆ ಅವನಿಗೆ ಒಂದು ಶರೀರ ಬೇಕು. ಆ ಶರೀರ ಬೇಕಾಗಿದ್ದಕ್ಕೆ ಅವನೇನ್ ಮಾಡ್ತಾ ಇದ್ದಾನೆ? ಯೂದನ ಮನಸ್ಸಲ್ಲಿ ಹೊಕ್ಕೊಳ್ತಾ ಇದ್ದಾನೆ. ಅಂದ್ರೆ ಯಾರಾದ್ರೂ ನಿಮ್ಮಲ್ಲಿ ಒಬ್ರು ಅವನಿಗೆ ಬಾಗಲ ತೆಗಿಲಿಲ್ಲ ಅಂದ್ರೆ ಆತನು ಸಭೆಯನ್ನು ಒಡಿಲಿಕ್ಕೆ ಆಗಲ್ಲ. ಸಭೆ ಒಡಿಬೇಕಂದ್ರೆ ಅವನಿಗೆ ಒಂದು ಶರೀರ ಬೇಕು. ದೇವರ ಸೇವಕರ ವಿರುದ್ಧವಾಗಿ ಮಾತಾಡಬೇಕಂದ್ರೆ ಅವನಿಗೆ ಒಂದು ಬಾಯಿ ಬೇಕು. ನೀನಿಲ್ಲದೆ ನೀನು ಅವನನ್ನ ಲಾಚಾರ್, ಅಯೋಗ್ಯನನ್ನಾಗಿ ಬಿಡ್ಲಿಕ್ಕೆ ಸಾಧ್ಯ. ಆದ್ರೆ ನೀನು ಅವನಿಗೆ ಭಾಗ್ಯದ ತೆಗೆದ್ರೆ ಅವನು ನಿನ್ನನ್ನು ಅಯೋಗ್ಯನನ್ನ ಮಾಡ್ಬಿಡ್ತಾನೆ. ಅವನಿಗೆ ಒಂದು ಶರೀರ ಬೇಕು. ಯೇಸು ಸ್ವಾಮಿ ಅವನನ್ನ ಬಿಟ್ಟು ಹೊರಗೆ ಹೇಳಿದಾಗ ಬೇರೆ ಶರೀರನೇ ಕಾಣಲಿಲ್ಲ ಇವುಗಳಿಗೆ. ಅಲ್ಲಿ ಹಂದಿ ಇದು. ಎಂಥವನ ಮಾತಿಗೆ ನಿನ್ನ ಶರೀರ ಕೊಡ್ತಾ ಇದ್ದೀಯಂದ್ರೆ, ಎಂಥವನಿಗೆ ನಿನ್ನ ಬಾಯಿ ಕೊಡ್ತಾ ಇದ್ದೀಯಂದ್ರೆ, ನಾಚಿಕೆ ಇಲ್ದವನು ಹಂದಿ ಮೈಯಲ್ಲಿ ಹೊಕ್ಕೊಳ್ಳಿಕ್ಕೆ ಅವನು ತಯಾರು. ಅಂಥವನಿಗೆ ನಂಬಾಯ, ಅಂಥವನಿಗೆ ನಮ್ಮ ಮಿದುಳ. ಒಬ್ಬ ದಾಸನ ವಿರುದ್ಧವಾಗಿ ನಾವು ಇನ್ನೊಬ್ಬನು ಮಾತಾಡ್ತಾನೆ. ಯಾವನಿಗೆ ಕೊಡ್ತಾ ಇದ್ದೀವಿ ನಮ್ಮ ಬಾಯನ್ನ? ಯಾರ್ದಾದ್ರೂ ಬಗ್ಗೆ ಮಾತಾಡುವ ಜೋಕೆ ಅದು ದೆವ್ವದ ಕೆಲಸ. ನೀನು ದೇವರ ಮಗು, ದೆವ್ವದ ಕೆಲಸ ಮಾಡಬೇಡ.